ಭೂಮಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಾಗಿದ್ರು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಅಂತ ನನ್ನ ಹುಡುಗಿ ಯಾಕೆ ನನಗೆ ಕೇಳಿಲ್ಲ? ನನಗೆ ಹೇಳೋದಕ್ಕೆ ನಿಮಗೆ ಇಷ್ಟವಿಲ್ಲದ ವಿಚಾರ ಇರ್ಬೋದು ಅಂತ ನನಗನ್ನಿಸ್ತು. ಆಮೇಲೆ ನಾನು ಮನೆಗೆ ಬಂದು ಒಂದು ದಿನ ಆಗುವಷ್ಟರಲ್ಲೇ ಅಧಿಕಾರ ಚಲಾಯಿಸಲು ಶುರು ಮಾಡಿದರೆ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು. ಓ, ಆ ತಲೆಯಲ್ಲಿ ಇಷ್ಟೆಲ್ಲ ಬುದ್ಧಿ ಇತ್ತಾ? ಅಬ್ಬಾ, ದಡ್ಡಿ ಹುಡುಗಿ, ನಿನಗೆ ಬೇಸರ ಆಗುತ್ತೆ ಅಂತಲೇ ನಾನು ಹೇಳಿರಲಿಲ್ಲ. ಆ ಜೀವನ್ ನನ್ನ ಮೇಲೆ ದೂರು ಕೊಟ್ಟಿದ್ದಾನೆ, ಹಾಗಾಗಿ ಸ್ಟೇಷನ್ಗೆ ಹೋಗಬೇಕಾಗಿ ಬಂತು. ಆಮೇಲೆ ಅಲ್ಲಿ ಅವರೆಲ್ಲ ಇದ್ದಿದ್ದರಿಂದ ಏನೂ ಹೇಳೋದಕ್ಕೆ ಆಗಲಿಲ್ಲ. ಸಾರಿ, ಬೇಕಂತಲೇ ನಾನು ಸುಳ್ಳು ಹೇಳಿದ್ದಲ್ಲ. ಭೂಮಿಯ ಮುಖದಲ್ಲಿ ಆತಂಕ ಮೂಡಿತು. ಆತ ಇನ್ನೂ ನನ್ನನ್ನು ತೊಂದರೆ ಮಾಡಲು ಬರ್ತಾನ ಅಗ್ನಿ? ಹಾಗೇನಾದರೂ ಆದರೆ ಅದೇ ಅವನ ಅಂತ್ಯನೂ ಆಗಿರುತ್ತೆ. ಅಗ್ನಿಯ ಹೆಂಡತಿಯ ಮೇಲೆ ಅವನ ನೆರಳು ಬಿದ್ದಿದೆ ಅಂತ ನನಗೆ ಗೊತ್ತಾದರೆ ಅವನನ್ನು ನಾನು ಸುಮ್ಮನೆ ಬಿಡಲ್ಲ. ಕ್ಷಣ ಮಾತ್ರದಲ್ಲೇ ಅಗ್ನಿಯ ಮುಖ ಬಿಗಿಯಾಗಿ ನರಗಳು ಉಬ್ಬಿದವು. ಅಗ್ನಿ ಅವನ ಮುಖ ನೋಡಿ ಹೆದರಿಕೆಯಿಂದ ಅವಳು ಕರೆದಾಗ, ಇಲ್ಲಮ್ಮ, ನಾನು ಸರಿ ಇದ್ದೀನಿ. ಅವಳ ಮುಖ ಕಂಡ ತಕ್ಷಣ ಅಗ್ನಿ ಶಾಂತನಾಗಿ ಅವಳನ್ನು ಅಪ್ಪಿಕೊಂಡ. ಭೂಮಿ ಅವನ ಮಡಿಲಿನಿಂದ ಎದ್ದು ಬಾಲ್ಕನಿಯ ತಡೆಗೋಡೆಯನ್ನು ಹಿಡಿದು ಅಲ್ಲೆಲ್ಲ ಕಣ್ಣು ಹಾಯಿಸಿದಳು. ಇಲ್ಲಿ ತುಂಬ ಹೂ ಬಿಡುವ ಮಲ್ಲಿಗೆ ಬಳ್ಳಿಗಳು ತಂದು ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಂದು ದಾರವನ್ನು ಕಟ್ಟಿ ಅದಕ್ಕೆ ಹಬ್ಬಿಸಿದರೆ ಸಾಕು. ಇಲ್ಲಿ ಪೂರ್ತಿ ಬೇರೆ ಬೇರೆ ಬಣ್ಣದ ಹೂ ಬಿಡುವ ಗಿಡಗಳನ್ನು ನೆಡೋದು ಬೇಕು. ಜೊತೆಗೆ ಸುಂದರವಾದ ಗಾಜಿನ ಬಾಟ್ಲಿಯಲ್ಲಿ ಮನಿ ಪ್ಲಾಂಟನ್ನು ಕೂಡ ನೆಟ್ಟರೆ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಅಲ್ಲೆಲ್ಲ ಕಣ್ಣು ಹಾಯಿಸಿ ಏನೇನು ಬೇಕು ಎಂದು ಅವಳು ಹೇಳುವಾಗ ಅಗ್ನಿ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅದನ್ನೆಲ್ಲ ನಾವು ಸೆಟ್ ಮಾಡೋಣ, ಆದರೆ ಪ್ರತಿದಿನ ನೀರು ಹಾಕಬೇಕಾಗತ್ತೆ. ಆ ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ರೆ ಇವೆಲ್ಲವನ್ನ ನಾನೇ ಸೆಟ್ ಮಾಡಿಕೊಡ್ತೀನಿ. ಅಯ್ಯೋ, ಅದೆಲ್ಲ ಬೇಡ, ಅದಕ್ಕೆಲ್ಲ ತುಂಬ ದುಡ್ಡಾಗತ್ತೆ. ನಾನು ಸುಮ್ಮನೆ ನನ್ನ ಆಸೆಯನ್ನು ಹೇಳಿದ್ದಷ್ಟೇ. ಸದ್ಯಕ್ಕೆ ನಿನ್ನ ಆ ದೊಡ್ಡ ಆಸೆಯನ್ನು ಈಡೇರಿಸೋದಕ್ಕೆ ನನ್ನ ಸಂಪಾದನೆಯನ್ನೆಲ್ಲ ಖರ್ಚು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಈಗ ನನ್ನ ಹೆಂಡತಿ ಇಲ್ವಾ? ಅಗ್ನಿ ಹಾಗೆ ಹೇಳಿ ಅವಳನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದ. ನಾವು ಸ್ವಲ್ಪ ಹೊತ್ತು ಪ್ರೀತಿ ಮಾಡೋಣ ಬಾ. ಅವಳ ಕೆನ್ನೆಗಳು ಕೆಂಪಾಗುತ್ತಿರುವುದನ್ನು ಅಗ್ನಿ ಆಸೆಯಿಂದ ನೋಡ್ತಾ ಇದ್ದ. ಅವಳ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಅಗ್ನಿ ಅವಳ ಎರಡೂ ಕಣ್ಣುಗಳಿಗೂ ಮುತ್ತಿಟ್ಟ. ನಂತರ ಅವಳ ಅರಳಿದ ತುಟಿಗಳ ಮೇಲೆ ಬೆರಳಿನಿಂದ ಮೃದುವಾಗಿ ಸವರಿದ. ಅವಳ ತುಟಿಗಳು ಕ್ಷಣಾರ್ಧದಲ್ಲಿ ಅವನ ತುಟಿಗಳೊಂದಿಗೆ ಬೆರೆತವು. ಭೂಮಿ ಅವನಿಂದ ದೂರ ಸರಿದಳು. ಅವನಿಗೆ ಆಗ ಸಿಟ್ಟು ಬಂದಿತ್ತು. ಏನಾಯಿತು ಭೂಮಿ? ಅವಳು ಉಸಿರೆಳೆದುಕೊಳ್ಳುತ್ತಾ ಅವನನ್ನು ನೋಡಿ ತಲೆ ತಗ್ಗಿಸಿದಳು. ಇಲ್ಲಿ ಬೇಡ ಅಗ್ನಿ. ಅವಳು ಮೆಲ್ಲನೆ ಹೇಳಿದ್ದನ್ನು ಕೇಳಿ ಅಗ್ನಿ ಸಣ್ಣ ನಗುವಿನೊಂದಿಗೆ ಅವಳನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟ. ಅಗ್ನಿ ಅವಳನ್ನು ಎತ್ತಿಕೊಂಡಾಗ ಭೂಮಿ ಅವನ ಕುತ್ತಿಗೆಯನ್ನು ಬಳಸಿ ಹಿಡಿದಳು. ಅಗ್ನಿ ಕಾಲಿನಿಂದಲೇ ಬಾಲ್ಕನಿಯ ಬಾಗಿಲನ್ನು ಮುಚ್ಚಿದಾಗ ಭೂಮಿ ಅವನ ಕೈಯಲ್ಲಿದ್ದಂತೆಯೇ ಬಾಗಿಲಿಗೆ ಚಿಲಕ ಹಾಕಿದಳು. ಅದೇ ಸಮಯದಲ್ಲಿ ಪಕ್ಕದ ಮನೆಯ ಕಿಟಕಿಯಿಂದ ಆ ದೃಶ್ಯವನ್ನು ನೋಡುತ್ತಿದ್ದವಳ ಕಣ್ಣುಗಳಲ್ಲಿ ದ್ವೇಷದ ಕಿಚ್ಚು ಹೊತ್ತಿ ಉರಿತಾ ಇತ್ತು. ಅಗ್ನಿ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಪಕ್ಕದ ಮೇಜಿನ ಮೇಲಿದ್ದ ಒಂದು ಬಾಕ್ಸ್ ತೆಗೆದುಕೊಂಡ. ಅವನು ದೂರ ಸರಿದ್ರಿಂದ ಭೂಮಿ ಏಳಲು ಹೋದಾಗ, ಏನದು ಅಗ್ನಿ? ಹಾಗೆ ಮಲಗು ಹುಡುಗಿ. ಅಗ್ನಿ ಅವಳನ್ನು ಮತ್ತೆ ಮಲಗಿಸಿ ಅವಳ ಮುಖದ ಮುಂದೆ ಒಂದು ಚಿನ್ನದ ಡಾಬನ್ನು ಹಿಡಿದು ತೋರಿಸಿದ. ಹೇಗಿದೆ, ಚೆನ್ನಾಗಿದೆನಾ? ಭೂಮಿ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು. ಅಗ್ನಿ ತುಂಟತನದಿಂದ ಅವಳನ್ನು ನೋಡುತ್ತಾ ಅವಳ ಸೊಂಟಕ್ಕೆ ಅದನ್ನು ಕಟ್ಟಿದ. ಇದು ನನಗೆ ಮಾತ್ರ ಕಾಣಬೇಕು, ಯಾವಾಗಲೂ. ಅವನು ಹಾಗೆ ಹೇಳಿ ಮತ್ತೆ ಅವಳ ಸೊಂಟದ ಮೇಲೆ ಮುಖ ಹುದುಗಿಸಿದ. ಅವನ ಪ್ರೀತಿಯ ಮಳೆಯಲ್ಲಿ ಅವಳು ಪ್ರತಿ ಕ್ಷಣವೂ ಕರ್ಪೂರದಂತೆ ಕರಗ್ತಾ ಇದ್ಲು. ಅದೇ ಸಮಯದಲ್ಲಿ ಅಭಿರಾಮಿ ಭೂಮಿಯ ನಾಶವನ್ನು ನೋಡೋದಕ್ಕೆ ಹೊಸ ದಾರಿಗಳನ್ನು ಹುಡುಕ್ತಾ ಇದ್ಲು. ಬೆಳಿಗ್ಗೆ ಕಾಲೇಜಿಗೆ ಅಗ್ನಿಯೇ ಬಿಡುವುದಾಗಿ ಹೇಳಿದ್ರಿಂದ ಹಾಕಿಕೊಳ್ಳಲು ಬಟ್ಟೆ ಇಸ್ತ್ರಿ ಮಾಡಲೆಂದು ಭೂಮಿ ಅವಸರದಿಂದ ಕಬೋರ್ಡ್ನಿಂದ ಒಂದು ಕೆಂಪು ಚೂಡಿದಾರನ್ನು ತೆಗೆದುಕೊಂಡ್ಳು. ಸ್ವಲ್ಪ ಬೇಗ ಆಗಲಿ ಭೂಮಿ, ತಡ ಮಾಡಬೇಡ. ಅಗ್ನಿ ಹಾಗೆ ಹೇಳಿ ಕೆಳಗೆ ಹೋಗುವಾಗ ಅವಳು ಅವನ ಹಿಂದೆ ಹೋದ್ಲು. ಅಗ್ನಿ ಇಸ್ತ್ರಿ ಮಾಡಲು, ಹಾಂ, ನಮ್ಮ ಕೋಣೆ ಎದ್ದು ಹಾಳಾಗಿದೆ. ನಿನ್ನು ಬಟ್ಟೆ ತೆಗೆದುಕೊಂಡು ಕೆಳಗೆ ಬಾ, ನಾನು ಅಮ್ಮನ ಕೋಣೆಯಿಂದ ತಂದು ಕೊಡ್ತೀನಿ. ಅಗ್ನಿ ಹೇಳಿದಂತೆ ಭೂಮಿ ಹಾಸಿಗೆಯ ಮೇಲಿಟ್ಟಿದ್ದ ಚೂಡಿದಾರವನ್ನು ತೆಗೆದುಕೊಳ್ಳಲು ಮೇಲೆ ಹೋಗಿ ಬೇಗನೆ ಕೆಳಗೆ ಓಡಿ ಬಂದಳು. ಕೆಳಗೆ ಇಸ್ತ್ರಿ ಮಾಡುವ ಟೇಬಲ್ನ ಬಳಿಯಿಂದ ಹೋಗುತ್ತಿದ್ದ ಮಾಧವಿಯನ್ನು ಕಂಡು ಅವಳಿಗೆ ವಿಶೇಷವಾಗಿ ಏನೂ ಅನ್ನಿಸಲಿಲ್ಲ. ಭೂಮಿ, ಸಂಜೆ ನಾನು ಬರ್ತೀನಿ ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ. ಸದ್ಯಕ್ಕೆ ನೀನು ಒಂಟಿಯಾಗಿ ಬರಬೇಡ. ಇಲ್ಲಿನ ಪರಿಚಯವಾಗಲಿ, ಆಮೇಲೆ ಒಂಟಿಯಾಗಿ ಬರುವೆಯಂತೆ. ಹಾಂ? ಅಗ್ನಿ, ನನ್ನ ಮದುವೆ ಆದದ್ದು ಅಣ್ಣನಿಗೆ ಗೊತ್ತಾಗಿರಬಹುದಾ?
ಹೋಗುವ ಮುನ್ನ ನಾನೊಮ್ಮೆ ಕರೆ ಮಾಡಬೇಕು. ನಿಮ್ಮ ಮೊಬೈಲ್ ಸ್ವಲ್ಪ ಕೊಡ್ತೀರಾ? ಹಾಂ, ಭೂಮಿಗೆ ಮೊಬೈಲ್ ಇಲ್ವಲ್ಲ, ಅದನ್ನು ನಾವು ಸೆಟ್ ಮಾಡೋಣ. ನನಗೆ ಸ್ವಲ್ಪ ನೆನಪಿಸಿದ್ರೆ ಸಾಕು. ಅಗ್ನಿ ತನ್ನ ಕೈಯಲ್ಲಿದ್ದ ಚಹಾ ಕಪ್ಪನ್ನು ಅವಳ ತುಟಿಯ ಬಳಿ ತಂದು ಕುಡಿಸುತ್ತಿದ್ದಾಗಲೇ ಆದಿಯನ್ನು ಕಂಡು ಅವನು ಅಲ್ಲಿಂದ ಮೆಲ್ಲನೆ ಜಾರಿಕೊಂಡ. ಭೂಮಿ ಅವನ ಹೋಗುವಿಕೆಯನ್ನು ನೋಡಿ ಮುಸಿ ಮುಸಿ ನಗುತ್ತಾ ಇಸ್ತ್ರಿ ಮಾಡಲು ಚೂಡಿದಾರವನ್ನು ಹರಡಿ ಪ್ಲಗ್ಗನ್ನು ಸ್ವಿಚ್ ಬೋರ್ಡ್ಗೆ ಸಿಕ್ಕಿಸಿ ಆನ್ ಮಾಡಿದಳು. ಭೂಮಿಯ ಒಂದು ದೊಡ್ಡ ಚೀರಾಟಕ್ಕೆ ಹಾಲ್ನಲ್ಲಿ ಕುಳಿತಿದ್ದ ಅಗ್ನಿಯ ಕೈಯಲ್ಲಿದ್ದ ಕಪ್ ಕೆಳಕ್ಕೆ ಬಿದ್ದು ಚೂರು ಚೂರಾಯಿತು. ಭೂಮಿ! ಅಗ್ನಿ ಹಾರಿ ಎದ್ದು ಅವಳತ್ತ ಓಡಿ ಬಂದಾಗ ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಜೊತೆಗೆ ಬಿಳಿ ಟೈಲ್ಸ್ನ ಮೇಲೆ ಅವಳ ತಲೆಯ ಹಿಂಭಾಗದಿಂದ ಹರಿಯುತ್ತಿದ್ದ ರಕ್ತನು. ಅಗ್ನಿ ಅವಳ ಬಳಿ ಕುಳಿತು ಅವಳ ಮುಖವನ್ನು ಮಡಿಲಿಗೆ ತೆಗೆದುಕೊಂಡನಷ್ಟೆ. ಏನು ಅವಳ ಕೈಕಾಲುಗಳನ್ನು ಉಜ್ಜಿ ಬಿಸಿ ಮಾಡು, ಇಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟತ್ತೆ. ಆದಿ ಭೂಮಿಯ ಕಾಲುಗಳ ಬಳಿ ಕುಳಿತು ಅವಳ ಕಾಲುಗಳನ್ನು ಮಡಿಲಲ್ಲಿಟ್ಟುಕೊಂಡು ಉಜ್ಜಲಾರಂಭಿಸಿದ. ಅಷ್ಟರಲ್ಲೇ ಮನೆಯವರೆಲ್ಲರೂ ಅಲ್ಲಿಗೆ ಓಡಿ ಬಂದರು. ಅಗ್ನಿ ಬೇಗನೆ ಅವಳ ಕೈಗಳನ್ನು ಉಜ್ಜಿ ಬಿಸಿ ಮಾಡಿದ. ಅವಳು ಕಣ್ಣು ತೆರೆಯದಿರುವುದನ್ನು ಕಂಡು ಅಗ್ನಿ ಅವಳ ಎದೆಯ ಮೇಲೆ ಮೆಲ್ಲನೆ ಒತ್ತಿ ಅವಳ ತುಟಿಗಳನ್ನು ಬಿಡಿಸಿ ತನ್ನ ಕೈಯನ್ನು ಬಾಯಿಯ ಸುತ್ತ ಇಟ್ಟು ಬಲವಾಗಿ ಉಸಿರುವುದಿದ. 2-3 ಬಾರಿ ಹಾಗೆ ಮಾಡಿದಾಗ ಅವಳು ಕಣ್ಣುಗಳನ್ನು ಬಲವಾಗಿ ತೆರೆದು ಜೋರಾಗಿ ಕೆಮ್ಮಿದಳು. ಅಣ್ಣ, ಗಾಡಿ ತೆಗಿ ಅಣ್ಣ. ಅಗ್ನಿ ಹಾಗೆ ಹೇಳಿ ಅವಳನ್ನು ಎತ್ತಿಕೊಂಡು ಹೊರಗೆ ಓಡಿದ. ಅವರೊಂದಿಗೆ ಸುಮಿತ್ರಾ ಕೂಡ ಆಸ್ಪತ್ರೆಗೆ ಹೋದರು. ಆ ಕ್ಷಣ ಅಗ್ನಿಯ ಎದೆ ವಿಲವಿಲನೆ ಒದ್ದಾಡುತ್ತಿತ್ತು. ಭಗವಂತ ಕಾಪಾಡಪ್ಪ. ಇಷ್ಟು ಹೊತ್ತು ನನ್ನ ಹತ್ರ ಮಾತನಾಡಿ ನಿಂತಿದ್ದವಳು ಒಂದೇ ಕ್ಷಣದಲ್ಲಿ ಹೀಗಾದ್ಲಲ್ಲ. ಅವನ ಕಣ್ಣುಗಳು ತುಂಬಿ ಬಂದವು. ಅಗ್ನಿ ಡಾಕ್ಟರ್ ಕರೀತಾ ಇದ್ದಾರೆ. ಯೋಚನೆಯಲ್ಲಿ ಮುಳುಗಿದ್ದವನನ್ನು ಬೆಚ್ಚಿ ಬಿದ್ದು ಎದ್ದು ಡಾಕ್ಟರ್ನ ಬಳಿ ಹೋದ. ನರೇನ್, ಅಗ್ನಿ ನೀನೇನು ಇಲ್ಲಿ? ಯಾರಿಗಾದರೂ ಹುಷಾರಿಲ್ವಾ? ಡಾಕ್ಟರ್ ನರೇನ್ ಅವನನ್ನು ಕಂಡು ಅಪ್ಪಿಕೊಂಡು ವಿಚಾರಿಸಿದ. ನನ್ನ ಹೆಂಡತಿ ಇಲ್ಲಿ ಅಡ್ಮಿಟ್ ಆಗಿದ್ದಾಳೆ ಭೂಮಿ. ಓ, ಆ ಹುಡುಗಿ ನನ್ನ ಪೇಷಂಟ್. ಆಕೆಗೆ ಈಗೇನೂ ತೊಂದರೆ ಇಲ್ಲ. ತಲೆ ಗೋಡೆಗೆ ಬಡ್ದಿದ್ರಿಂದ ಸಣ್ಣದೊಂದು ಗಾಯ ಆಗಿದೆ. ಆಮೇಲೆ ಸರಿಯಾದ ಸಮಯಕ್ಕೆ ಪ್ರಥಮ ಚಿಕಿತ್ಸೆ ಸಿಕ್ಕಿದ್ರಿಂದ ಆಕೆ ಈಗ ಓಕೆ. ಬೇಗ ರೂಮ್ಗೆ ಶಿಫ್ಟ್ ಮಾಡ್ತಾರೆ. ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ. ಅಲ್ಲಿವರೆಗೂ ಮನ್ಗಿರ್ಲಿ. ಬೇರೆ ಯಾವ ತೊಂದರೆನೂ ಇಲ್ವಲ್ಲ? ಅಗ್ನಿ ಆತಂಕದಿಂದ ಕೇಳಿದಾಗ ನರೇನ್ ಮುಗುಳ್ನಕ್ಕು ಅವನ ಹೆಗಲಿಗೆ ತಟ್ಟಿದ. ಇಲ್ಲ ಕಣೋ, ಅವಳು ಹುಷಾರಾಗಿದ್ದಾಳೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಈಗ ರೂಮ್ಗೆ ಶಿಫ್ಟ್ ಮಾಡ್ತೀನಿ. ನರೇನ್ ಅಗ್ನಿಗೆ ಸಮಾಧಾನ ಹೇಳಿದಾಗ ಎಲ್ಲರಿಗೂ ಸ್ವಲ್ಪ ನೆಮ್ಮದಿಯಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಭೂಮಿಯನ್ನು ಡಾಕ್ಟರ್ ರೂಮ್ಗೆ ಶಿಫ್ಟ್ ಮಾಡಿದರು. ಅಗ್ನಿ ಅವಳ ಬಳಿಯಿಂದ ಸ್ವಲ್ಪನೂ ಕದಲದೆ ಪಕ್ಕದಲ್ಲೇ ಕುಳಿತಿದ್ದ. ಏನೂ ತೊಂದರೆ ಇಲ್ಲ ತಾನೇ ಭೂಮಿ? ಅಗ್ನಿ ಅವಳನ್ನು ಅಪ್ಪಿಕೊಂಡು ಹೇಳಿದಾಗ ಅವಳು ಮುಗುಳ್ನಕ್ಕು ಅವನ ಕೈ ಹಿಡಿದಳು. ನನಗೇನೂ ಆಗಿಲ್ಲ ಅಗ್ನಿ. ನನ್ನ ತಾತ ಮತ್ತು ಅಜ್ಜಿಯ ನಂತರ ಮೊದಲ ಬಾರಿಗೆ ಒಬ್ಬರು ನನ್ನನ್ನು ಹೀಗೆ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ. ಅವಳ ಕಣ್ಣುಗಳು ತುಂಬಿ ಬಂದಿರುವುದನ್ನು ಕಂಡು ಅಗ್ನಿ ಅವಳನ್ನು ಗದರುವಂತೆ ನೋಡಿದ. ಇನ್ನು ಮುಂದೆ ನಿನ್ನನ್ನು ಹೀಗೆ ಅಪ್ಪಿಕೊಳ್ಳಲು ನಿನ್ನ ಗಂಡ ಇಲ್ವೇನಮ್ಮ? ಅಗ್ನಿ ಅವಳ ಕೈ ಹಿಡಿದು ಅವಳ ಹಣೆಗೆ ಮುತ್ತಿಟ್ಟ. ಆ ಒಂದು ಮಾತಿನಿಂದ ಅವಳ ಮನಸ್ಸು ತುಂಬಿ ಹೋಯಿತು. ಇವತ್ತು ಕಾಲೇಜಿಗೆ ಹೋಗಲು ಆಗಲಿಲ್ಲ ಅಗ್ನಿ. ಅದು ಪರವಾಗಿಲ್ಲ, ಹುಷಾರಾಗಲಿ, ಆಮೇಲೆ ಹೋದ್ರಾಯ್ತು. ಆದರೂ ಆ ಇಸ್ತ್ರಿ ಪೆಟ್ಟಿಗೆಯಿಂದ ಹೇಗೆ ಶಾಕ್ ಹೊಡಿತು? ನಾನು ತೆಗೆದುಕೊಳ್ಳುವಾಗ ಅದು ಚೆನ್ನಾಗೇ ಇತ್ತಲ್ಲ. ಪರವಾಗಿಲ್ಲ, ನಾವು ಬೇರೊಂದನ್ನು ತೆಗೆದುಕೊಳ್ಳೋಣ. ಅವನು ಹಾಗೆ ಹೇಳಿ ಅವಳನ್ನು ಸಮಾಧಾನ ಪಡಿಸಲು ನೋಡಿದಾಗ ಅವಳ ಕಣ್ಣು ಮಿಟುಕಿಸದೆ ಅವನನ್ನೇ ನೋಡುತ್ತಾ ಮಲಗಿದ್ದಳು. ಹಾಂ, ಅವನು ಹುಬ್ಬೇರಿಸಿದ. ಇವತ್ತು ಮನೆಗೆ ಹೋಗಲು ಆಗುತ್ತಾ ಅಗ್ನಿ? ನನಗೆ ಇಲ್ಲಿನ ವಾಸನೆ ಆಗ್ತಾ ಇಲ್ಲ. ಭೂಮಿ ಬೇಸರದಿಂದ ಸುತ್ತಲೂ ನೋಡುತ್ತಾ ಹೇಳಿದಳು. ಪರವಾಗಿಲ್ಲಮ್ಮ, ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೋ. ನಾವು ಸಂಜೆ ಮನೆಗೆ ಹೋಗೋಣ ಅಲ್ವಾ? ಅಲ್ಲಿಗೆ ಹೋಗಿ ನೆಮ್ಮದಿಯಾಗಿ ಮಲಗಬಹುದು. ಅಗ್ನಿ ಹಾಗೆ ಹೇಳಿ ಅವಳ ತಲೆಯನ್ನು ಸವರಿದ. ಅಷ್ಟರಲ್ಲಿ ಕ್ಯಾಂಟೀನ್ಗೆ ಹೋಗಿದ್ದ ಸುಮಿತ್ರಾ ಮತ್ತು ಆದಿ ರೂಮ್ಗೆ ಬಂದರು. ಈಗ ಹೇಗಿದೆ ಮಗಳೇ? ಸುಮಿತ್ರಾ ಬಳಿಗೆ ಬಂದ ತಕ್ಷಣ ಅಗ್ನಿ ಅವಳ ಬಳಿಯಿಂದ ಎದ್ದ. ತಲೆಯಲ್ಲಿ ಸ್ವಲ್ಪ ಭಾರ ಇದೆ ಅತ್ತೆ. ಆಮೇಲೆ ವಿಪರೀತ ನೋವು. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಾವು ಮನೆಗೆ ಹೋಗೋಣವಾ? ಇಲ್ಲಿನ ವಾಸನೆಗೆ ನನಗೆ ವಾಕರಿಕೆ ಬರ್ತಾ ಇದೆ. ಭೂಮಿ ಬೇಸರದಿಂದ ಹೇಳಿದ್ದನ್ನು ಕೇಳಿ ಆದಿ ಒಮ್ಮೆ ಮುಗುಳ್ನಕ್ಕ. ಪರವಾಗಿಲ್ಲ ಮಗಳೇ, ಸಂಜೆ ನಾವು ಮನೆಗೆ ಹೋಗೋಣ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆದರೆ ಎಲ್ಲನೂ ಸರಿ ಹೋಗುತ್ತೆ. ಈಗ ಗಂಜಿ ಕುಡಿ. ಆದಿ ಅವಳ ತಲೆಯನ್ನು ವಾತ್ಸಲ್ಯದಿಂದ ಸವರಿದ. ಅಷ್ಟರಲ್ಲೇ ಸುಮಿತ್ರಾ ಪ್ಲೇಟ್ಗೆ ಗಂಜಿ ಹಾಕಿದ್ದರು. ಚಮಚದಲ್ಲಿ ಅವಳಿಗೆ ಗಂಜಿ ತಿನ್ನಿಸುತ್ತಿದ್ದಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿದವು. ತಡೆಯಲಾಗದೆ ಬಿಕ್ಕಳಿಕೆ ಶುರುವಾಯಿತು. ಅಯ್ಯೋ, ಗಾಯ ನೋವಾಗ್ತಿದೆಯಾ ಅನ್ನ ಮಗಳೇ?
ಅಗ್ನಿ, ನೀನು ಹೋಗಿ ಡಾಕ್ಟರ್ನ ಕರೆದುಕೊಂಡು ಬಾ. ಸುಮಿತ್ರಾ ಆತಂಕದಿಂದ ಭೂಮಿಯ ಕೆನ್ನೆಗೆ ಮೇಲೆ ಕೈಯಿಟ್ಟು ಹೇಳಿದರು. ಇಲ್ಲ ಅತ್ತೆ, ನೋವೇನಿಲ್ಲ. ಯಾಕೋ ಬೇಸರವಾಯ್ತು ಬಿಡು. ಬೇಸರವಾಗ್ತಾ ಇದೆ. ಸಾರಿ. ಅವಳು ಒಂದು ಕೈಯಿಂದ ಕಣ್ಣೀರೊರೆಸಿಕೊಂಡು ಹೇಳುವಾಗ ಅಗ್ನಿ ಅವಳನ್ನು ನೋಡಿ ನಕ್ಕ. ಯಾಕೆ ನನ್ನ ಮಗಳು ಬೇಸರ ಮಾಡ್ಕೊಂಡಿದ್ದಾಳೆ? ಅತ್ತೆ ಇದ್ದೀನಲ್ವಾ? ಸುಮಿತ್ರಾ ಅವರನ್ನು ಎದೆಗೆ ಅಪ್ಪಿಕೊಂಡು ಹೇಳುವಾಗ ಅವಳು ಇದುವರೆಗೆ ಕಾಣದ ವಾತ್ಸಲ್ಯದ ಕಡಲಿನಲ್ಲಿ ಮುಳುಗಿದ್ದಳು. ಸಂಜೆ ಡಿಸ್ಚಾರ್ಜ್ ಹೇಳಿದ್ದರೂ ಮಧ್ಯಾಹ್ನವೇ ಭೂಮಿಯನ್ನು ಮನೆಗೆ ಕರೆದುಕೊಂಡು ಬಂದರು. ಬಂದಾಗಿನಿಂದ ಅವಳ ಹಿಂದೆನೇ ಗೌರಿ ಮತ್ತು ಅರುಂಧತಿ ಓಡಾಡ್ತಾ ಇದ್ರು. ಎಲ್ಲರ ಪ್ರೀತಿಯ ನೆರಳಿನಲ್ಲಿ ಭೂಮಿ ತಾನೇ ಒಂದು ಸಣ್ಣ ಮಗುವಿನಂತಾಗಿ ಅವಳಿಗೆ ಭಾಸವಾಯಿತು. ಆದರೆ ಆ ಮನೆಯಲ್ಲಿ ಒಬ್ಬರ ಮುಖ ಮಾತ್ರ ಕಪ್ಪಿಟ್ಟಿತ್ತು. ನಾಶವಾಗಲಿ, ಬದುಕಿ ಬಂದಿದ್ದಾಳಲ್ಲ, ಇದರಿಂದೇನೂ ಮುಗಿದಿಲ್ಲ ನಿನಗೆ. ಇದೇ ನಿನಗೆ ನನ್ನ ಕೈಯಲ್ಲಿ. ಅವನು ತನ್ನ ಜಾತಕದ ದೋಷಕ್ಕೆ ಹೆದರಿನೇ ನಿನ್ನನ್ನು ಮನೆಯಿಂದ ಹೊರ ಹಾಕ್ತಾನೆ. ಅದಕ್ಕೆ ಬೇಕಾದದ್ದನ್ನೆಲ್ಲ ಈ ಮಾಧವಿ ಮಾಡಿ ತೋರಿಸ್ತಾಳೆ. ಭೂಮಿ ಗೌರಿ ಮತ್ತು ಅರುಂಧತಿಯ ಜೊತೆ ಹಾಲ್ನಲ್ಲಿ ಕುಳಿತಿರುವುದನ್ನು ಕಂಡು ಅವರು ಹಲ್ಲು ಮಸೆದರು. ಅರವಿಂದ ಅಗ್ನಿಯ ಮನೆಯ ಜಗುಲಿಯ ಮೇಲೆ ಕುಳಿತು ಮೊಬೈಲ್ನಲ್ಲಿ ಆಟವಾಡುತ್ತಿದ್ದಾಗ ಒಂದು ಸ್ಕೂಟಿ ಬಂದು ನಿಂತಿತು. ಇದ್ಯಾವ ಹೊಸ ಅವತಾರ? ಅರವಿಂದ್ ಹಾಗೆ ಯೋಚಿಸುತ್ತಾ ಸ್ಕೂಟಿಯಿಂದ ಇಳಿಯುತ್ತಿರುವುದನ್ನು ನೋಡಿದ. ನೀಲಿ ಬಣ್ಣದ ಅಂಬ್ರೆಲಾ ಕಟ್ ಟಾಪ್ ಮತ್ತು ಲೆಗಿನ್ಸ್ ಅವಳ ಉಡುಪಾಗಿತ್ತು. ಸೊಂಟದವರೆಗಿನ ಕೂದಲನ್ನ ಸುಮ್ಮನೆ ಹೆಣೆದು ಮುಂದಕ್ಕೆ ಹಾಕಿಕೊಂಡಿದ್ದಳು. ಕತ್ತಿನಲ್ಲಿ ಒಂದು ಸಣ್ಣ ಚಿನ್ನದ ಚೈನ್, ಕಿವಿಯಲ್ಲಿ ಒಂದು ಸ್ಟಡ್ ಮತ್ತು ಕೈಯಲ್ಲಿ ಸ್ಮಾರ್ಟ್ ವಾಚ್ ಧರಿಸಿ ಬರುತ್ತಿದ್ದವಳನ್ನು ಅರವಿಂದ್ ತೀಕ್ಷ್ಣವಾಗಿ ನೋಡಿದ. ಇಲ್ಲಿಯವರೆಗೆ ನೋಡಿದ ಪರಿಚಯವಿರಲಿಲ್ಲ. ಯಾರಿವಳು? ಅವನು ಮನಸ್ಸಿನಲ್ಲೇ ಯೋಚಿಸಿದ. ಇದೇ ಅಲ್ವಾ ಭಾರದ್ವಾಜ್ ಮನೆ? ಅವನ ಮುಂದೆ ಬಂದು ನಿಂತು ಅವಳು ಕೇಳಿದಾಗ, ಗೇಟಿನ ಮುಂದೆ ಬೋರ್ಡ್ ಹಾಕಿದ್ದು ಕಾಣಿಸ್ತಾ ಇಲ್ವಾ ನಿಂಗೆ? ಕಂಡಿದ್ದಕ್ಕೆ ತಾನೇ ಕೇಳಿದ್ದು. ನೀನ್ಯಾರು? ಇಲ್ಲಿನವನ? ಮಾಳು ಅವನ ಮಾತು ಇಷ್ಟವಾಗದೆ ಸ್ವಲ್ಪ ಸಿಟ್ಟಿನಿಂದಲೇ ಕೇಳಿದಳು. ನಾನು ಯಾರಾದರೆ ನಿನಗೇನು ನಷ್ಟ? ನೀನು ನೋಡಲು ಬಂದಿದ್ದು ನನ್ನನ್ನು. ಅರವಿಂದ್ ತಿರುಗೇಟು ನೀಡಿದಾಗ ಮಾಳು ಹಲ್ಲು ಮಸಿದಳು. ನಾನು ನೋಡಬೇಕಾಗಿರೋದು ಭೂಮಿಯನ್ನು. ಈ ಮನೆಗೆ ತಾನೇ ಅವಳನ್ನು ಮದುವೆಯಾಗಿ ಕರೆದುಕೊಂಡು ಬಂದಿರೋದು. ಹೌದು. ನೀನು ಈ ಭೂಮಿಗೆ ಏನಾಗಬೇಕು? ಅತ್ತೆ. ನಿನಗೆ ಅವಳನ್ನು ಕರೆಯೋದಕ್ಕೆ ಸಾಧ್ಯವಾದರೆ ಕರೆದು ಬಿಡು. ಬಹಳ ಹೊತ್ತಾದರೆ ಪ್ರಶ್ನೆ ಶುರು ಮಾಡು. ಮಾಳು. ಒಳಗಿನಿಂದ ಭೂಮಿ ಕರೆದೊಡನೆ ಬಂದಾಗ ಅರವಿಂದ ಅವಳತ್ತ ತಿರುಗಿ ನೋಡ್ದ. ಭೂಮಿ. ಮಾಳು ಜಗುಲಿಯ ಮೇಲೆ ಹತ್ತಿ ಹೋಗಿ ಅವಳನ್ನು ಅಪ್ಪಿಕೊಂಡಳು. ಮಾಳು, ಹೇಗಿದ್ದೀಯಾ? ಹೇಗಿರೋದು? ನಿನ್ಗೇನಾಯಿತು? ಇದೇನಿದು? ಅವಳ ತಲೆಗೆ ಕಟ್ಟಿದ್ದಂತಹ ಬಿಳಿ ಪಟ್ಟಿಯನ್ನು ಮುಟ್ಟಿ ಮಾಳು ವಿಚಾರಿಸಿದಳು. ಅದೊಮ್ಮೆ ಬಿದ್ದೆ ಕಣೆ. ನೀನು ಒಳಗಡೆ ಬಾ. ಇಲ್ಲ, ನಾನು ಇಲ್ಲೇ ಕೂರ್ತೇನೆ. ನನಗೆ ನಿನ್ನ ಹತ್ರ ತುಂಬ ಮಾತನಾಡಬೇಕು. ಮಾಳು ಅವಳನ್ನು ಅಪ್ಪಿಕೊಂಡು ಹೇಳುವಾಗ ಅವಳಿಗೆ ಕೇಳಬೇಕಾದ ವಿಚಾರವೇನೆಂದು ಭೂಮಿಗೆ ಅರ್ಥವಾಗಿತ್ತು. ಆಯಿತು, ನೀನು ಪರಿಚಯ ಮಾಡಿಕೊಳ್ಳಲಿಲ್ವಲ್ಲ ಮಾಳು. ಇವರು ಅರವಿಂದ್, ಇದು ಮಾಳು, ನನ್ನ ಬೆಸ್ಟ್ ಫ್ರೆಂಡ್. ಓ, ಇಷ್ಟು ಖಾರವಾಗಿಯೇ ಮೆಣಸಿನಕಾಯಿ ನಿನಗೆ ಎಲ್ಲಿಂದ ಸಿಕ್ತು? ಈತನ ನಿನ್ನ ಗಂಡ? ಮಾಳು ಸಿಟ್ಟಿನಿಂದಲೇ ಕೇಳಿದಳು. ಹೋಗೆ, ಇವರ ಅಗ್ನಿಯ ಬೆಸ್ಟ್ ಫ್ರೆಂಡ್, ಜೊತೆಗೆ ಈ ಮನೆಯ ಸದಸ್ಯನೂ ಹೌದು. ಅವಳು ಮುಗುಳ್ನಗುತ್ತಲೇ ಹೇಳುವಾಗ ಅರವಿಂದ್ ಅವಳನ್ನು ನೋಡಿ ಕಣ್ಣು ಮಿಟುಕಿಸಿದ. ಬಾ, ಒಳಗೆ ಹೋಗೋಣ. ಮಾಳು ಅದ್ಯಾವುದನ್ನೂ ಗಮನಿಸದೆ ಅವಳನ್ನು ಕರೆದುಕೊಂಡು ಅಲ್ಲಿನ ಜಗುಲಿಯಲ್ಲಿ ಕುಳಿತಳು. ಏನೇ ಆಗ್ತಿದೆ ಇಲ್ಲಿ? ನಿನಗೆ ಹೇಗೆ ಈ ಮದುವೆಗೆ ಒಪ್ಪೋದಕ್ಕೆ ಸಾಧ್ಯ ಆಯಿತು? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಯೋಚಿಸದೆ ಯಾಕೆ ಇದಕ್ಕೆಲ್ಲ ಒಪ್ಪಿಕೊಂಡೆ? ಭೂಮಿಯ ಮದುವೆಯಾದದ್ದನ್ನು ನಂಬಲಾಗದೆ ಮಾಳು ಕೇಳಿಬಿಟ್ಟಳು. ಆ ಪರಿಸ್ಥಿತಿಯಲ್ಲಿ ಬೇರೆ ದಾರಿನೇ ಇರಲಿಲ್ಲ. ಆಮೇಲೆ ಅಗ್ನಿ ತುಂಬ ಒಳ್ಳೆಯವರು. ಎಂಥ ಒಳ್ಳೆಯವರು? ನಿನಗೆ ಈ ಭಾರದ್ವಾಜ ಮನೆತನದ ಅಗ್ನಿಯ ಬಗ್ಗೆ ಗೊತ್ತಿಲ್ಲ. ಆತ ದೊಡ್ಡ ರೌಡಿ. ಅಷ್ಟು ಹೊತ್ತು ಮೊಬೈಲ್ ನೋಡುತ್ತಿದ್ದ ಅರವಿಂದ್ ಮಾಳು ಹೇಳಿದ್ದನ್ನು ಕೇಳಿ ತಲೆ ಎತ್ತಿ ಅವಳನ್ನೊಮ್ಮೆ ನೋಡ್ದ. ಸತ್ಯ ಕಣೆ, ನಿನ್ನ ಗಂಡ ಆಗಿರ್ಬೋದು, ಆದರೆ ಹೇಳದೇ ಇರೋದಕ್ಕೆ ಆಗಲ್ಲ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತ ನಿಂಗೆ ಗೊತ್ತಾ? ಜೊತೆಗೆ ಕಳೆದ ತಿಂಗಳು ನಮ್ಮ ಸ್ಟ್ಯಾಂಡ್ನಲ್ಲಿ ಸಂಗೀತ ಬಸ್ನ ಡ್ರೈವರನ್ನು ಹೊಡೆದು ಸಾಯಿಸೋದ್ರಲ್ಲಿದ್ದವನು ಆತನೇ. ಅದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ. ದುಡ್ಡಿನ ಪವರ್ ಇರೋದ್ರಿಂದ ಪೊಲೀಸರು ಅವನನ್ನೇನು ಮಾಡಲ್ಲ. ನಿನಗೆ ಮೋಸವಾಯ್ತಾ ಭೂಮಿ? ಅರವಿಂದ್ ಸಿಟ್ಟಿನಿಂದ ಮುಷ್ಟಿ ಬಿಗಿಗೊಳಿಸಿ ಅವರನ್ನೇ ನೋಡುತ್ತಾ ಕುಳಿತಿದ್ದ.
ಆದರೆ ಭೂಮಿಯ ಕಣ್ಣುಗಳು ತುಂಬಿ ಬಂದದ್ದನ್ನು ಕಂಡಾಗ ಅರವಿಂದನಿಗೆ ಭಯವಾಯಿತು. ಅಭಿರಾಮಿ ದೂರ ತಳ್ಳಿದಾಗ ಸಹಿಸಿಕೊಂಡವನು ಭೂಮಿ ಏನಾದರೂ ಬೇಡವಾದ ನಿರ್ಧಾರ ತೆಗೆದುಕೊಂಡ್ರೆ ಅವನು ಸಹಿಸಿಕೊಳ್ಳಲ್ಲ. ನಿನ್ನನ್ನು ಬೇಸರಪಡಿಸಲು ನಾನು ಹೇಳಿದ್ದಲ್ಲ. ನಿನಗೆ ಆಗಲ್ಲ ಅಂತ ಅನ್ನಿಸಿದ್ರೆ ಅಥವಾ ನಿನಗೆ ಮೋಸವಾಗಿದೆ ಅಂತ ಅನ್ನಿಸಿದ್ರೆ ಮತ್ತೆ ಇಲ್ಲಿ ಇರಬೇಡ. ಯಾರೂ ಇಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ಒಂದು ಕಾಲ್ ಮಾಡಿದರೆ ಸಾಕು, ನನ್ನ ಮನೆಯಲ್ಲಿ ಇರಬಹುದು ನೀನು. ಅವನಂತಹ ರೌಡಿಯ ಜೊತೆ ಸೇರಿ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಛೀ, ನಿಲ್ಲಿಸ್ತೀಯಾ ನಿನ್ನ ಬಾಯನ್ನ? ಬಹಳ ಹೊತ್ತಾಯ್ತಲ್ಲ ನೀನು ಅವನನ್ನು ರೌಡಿ ಪೋಖ್ರಿ ಅಂತೆಲ್ಲ ಹೇಳ್ತಾ ಇದೀಯಾ. ನಿನಗೆ ಅವನ ಬಗ್ಗೆ ಏನು ಗೊತ್ತು? ಸುಮ್ಮನೆ ಇಲ್ಲಸಲ್ಲದ ಮಾತುಗಳನ್ನಾಡಿ ಅವರ ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರೆ ಆಮೇಲೆ ನೋಡ್ತಾ ಇರು. ಅರವಿಂದ್ ಸಿಟ್ಟಿನಿಂದ ಎದ್ದು ಅವರ ಬಳಿ ಬಂದು ಹೇಳಿದಾಗ ಮಾಳು ಕೋಪದಿಂದ ಅವನನ್ನು ನೋಡಿದಳು. ನಿನಗೆ ನಿನ್ನ ಸ್ನೇಹಿತ ದೊಡ್ಡವನಾದರೆ ನನಗೂ ಹಾಗೆ ತಾನೆ. ಆಮೇಲೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆನಾ? ಹಾಗಾಗಿ ಸುಮ್ಮನೆ ನಿನ್ನ ಸ್ನೇಹಿತನನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಬರಬೇಡ. ಏಯ್ ಅರವಿಂದ್ ಅವರೇ, ಬೇಡ, ನಾನು ಮಾತಾಡ್ತೀನಿ ಪ್ಲೀಸ್. ಅವಳು ಬೇಸರದಿಂದ ಅವನನ್ನು ನೋಡಿದಾಗ ಅರವಿಂದ್ ಮತ್ತೇನೂ ಮಾತನಾಡದೆ ಜಗುಲಿಯಲ್ಲಿ ಹೋಗಿ ಕುಳಿತ. ಮಾಳು, ನೀನು ಹೇಳ್ತಿರೋದು ಸತ್ಯನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಆದರೆ ಅಗ್ನಿ ಒಳ್ಳೆಯವರೇ. ನೀನು ಹೇಳುವ ಹಾಗೆ ರೌಡಿ ಏನಲ್ಲ. ನನ್ನನ್ನು ತುಂಬ ಪ್ರೀತಿಸ್ತಾರೆ. ಇನ್ನು ಮುಂದೆ ಅವರಿಂದ ಯಾವುದೇ ತಪ್ಪಾಗದಂತೆ ನಾನು ನೋಡ್ಕೊಳ್ತೀನಿ, ನಾನು ತಿದ್ಕೊಳ್ತೀನಿ. ಪ್ಲೀಸ್ ಆಯಿತು, ನಾನೇನು ಹೇಳಲು ಹೋಗಲ್ಲ. ನಿನ್ನ ಗಂಡ ಅಲ್ವಾ? ಅಲ್ಲ, ನಿನ್ನ ಮದುವೆಯಾದ ವಿಚಾರ ನಿನ್ನ ಅಣ್ಣನಿಗೆ ಗೊತ್ತಾಯ್ತಾ? ಮಾಳು ಅವಳನ್ನು ನೋಡುತ್ತಾ ಹುಬ್ಬು ಗಂಟಿಕ್ಕಿದಳು. ನಂಗೆ ಗೊತ್ತಿಲ್ಲ. ನಾನು ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ. ನಿನ್ನ ಅಣ್ಣನ ಫೋನ್ ಆನ್ ಆಗುವಷ್ಟರಲ್ಲಿ ಕಾಗೆ ಮಲ್ಗಿ ಹಾರಿದ್ರೂ ಹಾರಬಹುದು. ಆದರೂ ಆ ಜೀವನ್ಗೆ ನಿನ್ನ ಜೊತೆ ಹೀಗೆಲ್ಲ ಮಾಡೋದಕ್ಕೆ ಎಲ್ಲಿಂದ ಬಂತು ಧೈರ್ಯ? ಪಾಪಿ, ನಾಶವಾಗಿ ಹೋಗ್ತಾನೆ ಆ ದರಿದ್ರ. ಹಾಗೆ ಹೇಳಬೇಡ ಹುಡುಗಿ. ಆ ಜೀವನ್ ಅಂಥದ್ದೊಂದು ದರಿದ್ರ ಕೆಲಸ ಮಾಡೋದಕ್ಕೆ ನಿಂತದ್ದಕ್ಕೆ ತಾನೇ ನಿನ್ನ ಸ್ನೇಹಿತೆಗೆ ನಮ್ಮ ಅದ್ಭುತ ಹುಡುಗ ಸಿಕ್ಕದ್ದು. ಮಧ್ಯದಲ್ಲಿ ಅರವಿಂದ್ ಬಾಯಿ ಹಾಕಿದಾಗ ಮಾಳು ಮುಖ ಊದಿಸ್ಕೊಂಡ್ಲು. ಆದರೆ ಭೂಮಿಯ ತುಟಿಯ ಮೇಲೆ ಸಣ್ಣದೊಂದು ಮುಗುಳ್ನಗು ಅರಳಿತ್ತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.